ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಜ ಕಣೆ, ಹಾಸಮ್ ವೆಬ್ ಸೀರೀಸ್ ಸಖತ್ತಾಗಿತ್ತು ಅಲ್ವಾ? ನಂಗಂತೂ ಸಖತ್ ಥ್ರಿಲ್ಲಿಂಗ್ ಅಂತ ಅನಿಸ್ತು. ಅಲ್ಲ, 16 years ಬಿಫೋರ್ ನಡೆದಿದ್ದ ಇನ್ಸಿಡೆಂಟು ಹೇಗೆ ಸಾಲ್ವ್ ಮಾಡಿದ್ರು ಅಲ್ವಾ? ಅದೇ ನಿಜ ಕಣೆ. ಅವ್ರೇನಾದ್ರೂ ಆ ಇನ್ಸಿಡೆಂಟ್ ನಡೆದಿರೋ ಪ್ಲೇಸಿಗೆ ಹೋಗಿಲ್ಲ ಅಂದಿದ್ರೆ ಅವರಿಗೆ ಕ್ರೈಮ್ ಆಗಿರೋ ಕ್ಲೂನೇ ಸಿಗ್ತಿರ್ಲಿಲ್ಲ. ನಂಗಂತೂ ಸಖತ್ ಇಷ್ಟ ಆಯಿತು. ಒಂದೊಂದು ನಿಮಿಷನೂ ಫುಲ್ ಆಫ್ ಸಸ್ಪೆನ್ಸು. ನಾನಂತೂ ಕಣ್ಣೇ ಬ್ಲಿಂಕ್ ಮಾಡ್ದಲ್ಲೇ ನೋಡಿದೆ ಗೊತ್ತಾ. ಅದರಲ್ಲೂ ಆ ಲಾಸ್ಟ್ ಎಪಿಸೋಡಲ್ಲಿ ಆ ಸಣ್ಣ ಕ್ಲೂ ಸಿಗುತ್ತಲ್ಲ, ನಿಂಗೆ ಗೊತ್ತಾ ಇದು ರಿಯಲ್ ಲೈಫ್ ಬೇಸ್ಡ್ ಇನ್ಸಿಡೆಂಟ್ ಅಂತೆ. ಕೇಳಿಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತಲ್ವಾ? ಏನ್ ಮಾತಾಡ್ತಿದ್ದಾಳೆ ಇವಳು? 16 ವರ್ಷದ ಹಿಂದೆ ಆಗಿರೋ ಅಪರಾಧನ ಕಂಡು ಹಿಡ್ತಿದ್ದಾರೆ ಅಂತನಾ? ಅಲ್ಲ, ಆ ನಿಗೂಢತೆನೇ ಬೇಕಿಸಿದ್ದಾರೆ ಅಂದ್ರೆ ಹಾಗಾದ್ರೆ ಅಂಬಿಕಾ ಅವ್ರು ತೀರ್ಕೊಂಡು ಬರೀ 1 ವರ್ಷ ಆಗಿದೆ ಅಂದ್ರೆ ಅಂಬಿಕಾ ಅವ್ರು ತೀರ್ಕೊಂಡ್ ಜಾಗಕ್ಕೆ ಹೋದ್ರೆ ನಾವೇನಾದ್ರೂ ಅಲ್ಲಿ ಕಂಡು ಹಿಡಿಬೋದಾ? ನಮ್ಗೇನಾದ್ರೂ ಅಲ್ಲಿ ಕುರು ಸಿಗ್ಬೋದಾ? ಏನಾದ್ರೂ ಆಗ್ಲಿ, ಅಲ್ಲಿ ಏನಾಯ್ತು ಅಂತ ಕಂಡು ಹಿಡಿಲೇಬೇಕು. ನಾವಲ್ಲಿಗೆ ಹೋಗ್ಲೇಬೇಕು. ಈ ವಿಷಯದ ಬಗ್ಗೆ ನಾನು ಅಂಬಿಕಾ ಅವ್ರ ಹತ್ರ ಮಾತಾಡಿದ್ರೆ ಅವರು ನಂಗೆ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ. ಬಾಸು ನಿರಪರಾಧಿ ಅಂತ ಪುಟ್ ಮೇಡಮ್ ಒಪ್ಕೊಳ್ಳೋ ಹಾಗೆ ಮಾಡಕ್ಕೆ ನಾವಿಬ್ರು ಏನ್ ಬೇಕಾದ್ರೂ ಮಾಡ್ತೀವಿ. ಅಮ್ಮನ್ ಸಾವು ಆಕಸ್ಮಿಕ ಆಗಿತ್ತಲ್ವಾ? ಆಕಸ್ಮಿಕ, ಸುಳ್ಳು. ಅಮ್ಮ ಮುಕ್ತಿ, ಭ್ರಮೆ, ಆತ್ಮ ಜೀವಂತ. ಏನಿದು? ಅಪ್ಪ ಏನೇನೋ ಮಾತಾಡಿದ್ರಲ್ಲ. ಅಲ್ಲ, ಅಮ್ಮನ್ ಸಾವಿನ ಬಗ್ಗೆ ಅವ್ರು ಈಗ ಯಾಕೆ ಮಾತಾಡಿದ್ರು? ಇಲ್ಲಿವರೆಗೂ ಅಮ್ಮನ್ ಸಾವು ಆಕಸ್ಮಿಕ ಅಂತ ನಾನು ಅನ್ಕೊಂಡಿದ್ದೆ. ಅಮ್ಮನೂ ಬೆಂಕಿಯಿಂದ ಸತ್ರು, ನಾನು ಬೆಂಕಿಯಿಂದ ಸತ್ತೆ. ಈಗ ಈತನು ಯಾರು ಸಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲ, ಸಂಬಂಧ ಇರಲೇಬೇಕು. ಅಯ್ಯೋ, ಎಷ್ಟೊಂದು ಅತಿ ಮಾನುಷ ವಿಷಯ ನಡೀತಾ ಇದೆ. ಅಲ್ಲ, ನಾನು ಬದುಕಿರೋವಾಗ ಇಂಥದ್ದೇನು ನಡೆದೇ ಇರಲಿಲ್ಲ. ನಾನು ಸತ್ತ ಮೇಲೆ ಒಂದಾದ್ಮೇಲೆ ಒಂದು ನಡೀತಾನೆ ಇದೆಯಲ್ಲ. ಅಲ್ಲ, ದುರ್ಗಾ ಇರೋದ್ರಿಂದ ನನ್ನ ಮಗಳು ಸೇಫ್ ಆಗಿದ್ದಾಳೆ. ದುರ್ಗಾ ಇಲ್ಲ ಅಂದಿದ್ರೆ, ಅಲ್ಲ, ದುರ್ಗಾ ಮಾತ್ರ ಯಾಕೆ ನನ್ನ ಮಗಳನ್ನ ಸೇವ್ ಮಾಡೋದಕ್ಕಾಗ್ತಾ ಇದೆ? ಒಂದು ಅರ್ಥ ಆಗ್ತಾ ಇಲ್ಲ. ನನ್ನ ಸಾಯಿಸಿರೋದು ಮಾಯ, ಆದ್ರೆ ಬೇರೆ ಏನು ನನ್ನ ಕಣ್ ತಪ್ಪಿಸಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಊಹೆಗೂ ನಿಲ್ಲುತ್ತೇ ಇರೋದು ಒಂದು ನಡೀತಾ ಇದೆ, ಆದ್ರೆ ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. ಏನಿರ್ಬೋದು? ಯಾಕೆ ಹೀಗಾಗ್ತಿದೆ? ಛೇ, ಇಷ್ಟು ಒಳ್ಳೆ ಪ್ಲಾನ್ ಮಾಡಿದ್ದೆ, ನಮ್ಮ ದುರ್ಗನಿಂದ ಎಲ್ಲ ಹಾಳಾಗೋಯ್ತು. ಏನ್ ಮಾಡ್ತಿದ್ಯಾ ತರುಣ್? ಏನ್ ಮಾಯ? ನನಗೆ ಒಂದೊಂದ್ಸಲ ನಿನ್ ಮೇಲೆ ಡೌಟ್ ಬರುತ್ತೆ. ನೀನ್ ನಿಜವಾಗ್ಲೂ ಶರತ್ ದುರ್ಗನ ದೂರ ಮಾಡ್ತಿದ್ಯೋ ಇಲ್ಲ ಹತ್ರ ಮಾಡ್ತಿದ್ಯೋ? ಏನ್ ಹೇಳ್ತಿದ್ಯಾ ನೀನು? ಅದೇನ ದೊಡ್ಡದಾಗಿ ಹೇಳ್ದೆ. ಶರತ್ ಬೀಳ್ಸೋದಕ್ಕೆ ದೊಡ್ಡ ಪ್ಲಾನ್ ಮಾಡಿದೀನಿ, ದುರ್ಗನ ವೆಪನ್ ತರ ಯೂಸ್ ಮಾಡ್ಕೋತೀನಿ ಅಂತ. ಇವಾಗ ಏನಾಯ್ತು? ಎಲ್ಲ ಉಲ್ಟಾ ಹೊಡಿತಾ? ಯೂಸ್ಲೆಸ್ ಆಗ್ಬಿಟ್ಟೆ ನೀನು. ಯೂಸ್ಲೆಸ್ ಮೀ? ಮೇ ಬಿ ನಾನು ಯೂಸ್ಲೆಸ್ ಆದರೂ ಪರವಾಗಿಲ್ಲ. ನನ್ನ ಪ್ಲ್ಯಾನ್ ಎ ಫೇಲ್ ಆದರೆ ಪ್ಲ್ಯಾನ್ ಬಿ ರೆಡಿ ಇಟ್ಕೊಂಡಿದ್ದೀನಿ. ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ಕೊಂಡಿದ್ದೀಯ? ನೀನು ಈ ಮನೇಲಿರೋದು ಶರತ್ಗೋಸ್ಕರ. ಈಗಾಗಲೇ ಶರತ್ ದುರ್ಗ ಮದುವೆ ಆಗೋಗಿದೆ. ನೀನು ಶರತ್ನ ಪಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡ್ತೀಯ ಹೇಳು? ನಾನು ಈ ಮನೆ ರಿಲೇಟಿವ್, ಜೊತೆಗೆ ಈ ಮನೇಲಿ ಉಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸಾಲಿಡ್ ಪ್ಲ್ಯಾನ್ ರೆಡಿ ಇಟ್ಕೊಂಡಿದ್ದೀನಿ. ಈ ಪ್ಲ್ಯಾನ್ ಫ್ಲಾಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ನಿನ್ನ ಬಗ್ಗೆ ನೀನು ಹೇಳು. ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯೋ ಮಾಯಾ, ಕೋಪ ಏನಕ್ಕೆ ಮಾಡ್ಕೊತಿದ್ಯಾ? ತಡಿ, ನಿನ್ನ ಬೇಜಾರು ಹೋಗ್ಸೋಕ್ಕೆ ಒಂದು ಕ್ಯೂಟ್ ಆಗಿರೋ ಫೋಟೋ ತೋರಿಸ್ತೀನಿ. ದಿಸ್ ಇಸ್ ಅ ಕ್ಯೂಟ್ ಪೇರ್.
ಶರತ್ ಆ್ಯಂಡ್ ದುರ್ಗಾ ಎಷ್ಟು ಕ್ಯೂಟ್ ಆಗಿದ್ದಾರೆ. ತರುಣ್, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್. ನಾನು ಯಾವತ್ತೂ ಯಾವ ಲಿಮಿಟಲ್ಲೂ ಇರಲೇ ಇಲ್ಲ ಮಾಯಾ. ಕ್ರಾಸ್ ಹೇಗೆ ಮಾಡಲಿ? ಏನೋ ವಾಟ್, ಕೆಲವೊಂದ್ಸಲಿ ನಂಗೆ ಅನ್ಸುತ್ತೆ ಶರತ್ ಮತ್ತು ದುರ್ಗಾ ಹಸ್ಬೆಂಡ್ ಆ್ಯಂಡ್ ವೈಫ್ ಥರನೇ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನೋ ವೇ. ದುರ್ಗಾ, ನಿನಗೆ ತಲೆಗಿಲೆ ಕೆಟ್ಟಿದ್ಯಾ? ಬಾಸು, ನನ್ನ ಮಾತು ಕೇಳಿ ಬಾಸು. ಆಗಲ್ಲ ಅಂತ ಹೇಳ್ದೆ ತಾನೆ. ಅಲ್ಲ, ಇವಾಗ ಬರ್ಂಟ್ ಹೌಸ್ ಹತ್ರ ಹೋಗೋಣ ಅಂತ ಹೇಳ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ನಾನು ಹೇಳ್ತಿದ್ದೀನಲ್ವಾ, ಒಂದೇ ಒಂದ್ಸಲ ನನ್ನ ಮಾತು ಕೇಳಿ. ಕೇಳಲ್ಲ. ಈ ಮನೇಲಿ ಏನೇನೋ ವಿಚಿತ್ರ ಘಟನೆಗಳು ನಡೀತಾ ಇದೆ. ಹೀಗಿರುವಾಗ ಅಲ್ಲಿ ಹೋಗೋಣ ಅಂತ ಹೇಳ್ತಾ ಇದೆಯಲ್ಲ, ನಿನಗಿದೆಲ್ಲ ವಿಚಿತ್ರ ಅಂತ ಅನ್ನಿಸ್ತಾ ಇಲ್ವಾ? ಬಾಸು, ವಿಚಿತ್ರ ಅಂತ ಅನ್ಸ್ತಿರೋದಕ್ಕೇನೆ ಆ ಜಾಗಕ್ಕೆ ಹೋದ್ರೆ ಏನಾದ್ರೂ ಸುಳಿವು ಸಿಗ್ಬೋದು ಅಂತ ನಾನು ಹೇಳ್ತಿರೋದು. ದುರ್ಗಾ, ಅಲ್ಲಿ ಹೋದ್ರೆ ಉತ್ತರ ಸಿಗಲ್ಲ. ಅಲ್ಲಿ ಹೋದ್ರೆ ಸಿಗೋದು ವೆರಿ ಬ್ಯಾಡ್ ಮೆಮೊರೀಸ್. ನನಗೆ ಮತ್ತೆ ಮತ್ತೆ ಅದನ್ನ ಕೆತ್ಕಕ್ಕೆ ಇಷ್ಟ ಇಲ್ಲ ದುರ್ಗಾ, ದಯವಿಟ್ಟು ಅರ್ಥ ಮಾಡ್ಕೋ. ನಂಗೆ ಅರ್ಥ ಆಗತ್ತೆ ಬಾಸು. ನಿಮ್ಮ ಹಳೆ ನೆನಪುಗಳನ್ನ ಮತ್ತೆ ಜೀವಂತ ಮಾಡಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ನಂಗೆ ಯಾಕೋ ಅನಿಸ್ತಿದೆ ಅಲ್ಲಿ ಹೋದ್ರೆ ನಮ್ಗೆ ಏನಾದ್ರೂ ಒಂದು ಸುಳಿವು ಸಿಗ್ಬೋದು ಅಂತ. ನಾನು ಇಷ್ಟೊಂದು ಹೇಳ್ತಿದ್ದೀನಲ್ಲ, ಒಂದೇ ಒಂದ್ಸಲ ಬೋಸು ನನ್ನ ಮಾತು ಕೇಳಿ. ನನ್ಗೋಸ್ಕರ ಬೋಸು, ದಯವಿಟ್ಟು. ನೀನ್ ನನ್ನ ಮಾತು ಕೇಳು ದುರ್ಗಾ. ಪೊಲೀಸವರು ಅವತ್ತಿನ ಇಡೀ ಹುಡುಕಿದ್ರು, ಅವ್ರಿಗೆ ಒಂದೇ ಒಂದು ಕ್ಲೂ ಸಿಕ್ಕಿಲ್ಲ. ಅಂಥದ್ರಲ್ಲಿ ನಾವ್ ಇವಾಗ ಅಲ್ಲಿ ಹೋಗಿ ಹುಡುಕಿದ್ರೆ ಏನ್ ಸಿಗುತ್ತೆ ಹೇಳು? ನೀವ್ ಯಾಕೆ ಹಾಗೆ ಅನ್ಕೋತಿದ್ದೀರಾ? ಪೊಲೀಸರು ಅವ್ರ ಕೆಲಸನ ಅವ್ರು ಮಾಡಿರ್ತಾರೆ. ಆದ್ರೆ ಆ ಜಾಗದ ಮಹತ್ವ ಏನು, ನೀವು ಕಳ್ಕೊಂಡಿರೋ ನೆನಪುಗಳ ಭಾವನೆಗಳೇನು ಅಂತ ನಿಮಗ್ ಮಾತ್ರ ಗೊತ್ತಿರುತ್ತಲ್ವಾ? ಬೋಸು, ನಾವೀಗ ಪುಟ್ ಮೇಡಮ್ ಅಪ್ಪ ಅಮ್ಮ ಅಲ್ಲಿಗೆ ಹೋಗೋಣ. ನಿಮಗೆ ನಿಮ್ಮ ಮಗಳನ್ನ ವಾಪಸ್ ಪಡ್ಕೋಬೇಕು ಅನ್ನೋ ಆ ತುಡಿತಾ ಇದ್ದಾಗ ನಾವ್ ಅಲ್ಲಿಗೆ ಹೋದ್ರೆ ಏನಾದ್ರೂ ಕಾಣಿಸ್ಬೋದು. ಅವಾಗ ನಮ್ಗೊಂದ್ ಸಣ್ಣ ಸುಳಿವು ಸಿಕ್ಕಿದ್ರು ಸಾಕಲ್ವಾ? ದುರ್ಗಾ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಬಾಸು, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ನನ್ನ ಉದ್ದೇಶ ಇಷ್ಟೇನೆ, ಪುಟ್ ಮೇಡಮ್ ಮುಂದೆ ನೀವೇನು ತಪ್ಪು ಮಾಡಿಲ್ಲ, ನೀವು ನಿರಪರಾಧಿ ಅಂತ ಸಾಬೀತಾಗ್ಬೇಕು. ಅಲ್ಲ ಬಾಸು, ನೀವೇ ಯೋಚನೆ ಮಾಡಿ, ಇವಾಗ ನಾವ್ ಅಲ್ಲಿಗೆ ಹೋಗೋದ್ರಿಂದ ನೀವು ಮತ್ತೆ ಪುಟ್ ಮೇಡಮು ಮತ್ತೆ ಮೊದ್ಲಿನ ತರ ಆಗ್ತೀರಾ ಅಂದ್ರೆ ನಾವ್ ಈ ಸಣ್ಣ ಪ್ರಯತ್ನನೇ ಯಾಕೆ ಮಾಡ್ಬಾರ್ದು?